ಸರ್ಕಾರದ ಬಹಳ ಒಂದು ಮಹಿಳೆಯರಿಗೆ ಮತ್ತು ರೈತರಿಗೆ ಮತ್ತು ಫುಡ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೂಡ ಒಂದು 5 ಗ್ಯಾರಂಟಿ ಯೋಜನೆಯಲ್ಲಿ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ನಾವು ತಿಂಗಳು ಕೂಡ ಪ್ರತಿ ತಿಂಗಳು ಇಲ್ಲಿ ಮೀಟಿಂಗ್ ಮಾಡಿಕೊಂಡು ಇದರ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ವತಿಯಿಂದ ಒಟ್ಟು ಫಲಾನುಭವಿಗಳು 12,96,908 ಜನಗಳಿಗೆ ಒಬ್ಬ ಫಲಾನುಭವಿಗೆ 58,000 ಲೆಕ್ಕದಲ್ಲಿ 259 ಕೋಟಿ ರೂಪಾಯಿಗಳನ್ನು ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿರುತ್ತೆ. ಅದೇ ರೀತಿ KSRTCಯಲ್ಲಿ ಒಟ್ಟು ಫಲಾನುಭವಿಗಳು 3,8,89,650 ಜನ ಫಲಾನುಭವಿಗಳು ಇದುವರೆಗೂ ಪ್ರಯಾಣಿಸುತ್ತಾರೆ. ಅದೇ ರೀತಿ ಆಹಾರ ಇಲಾಖೆಯಿಂದ 1,736 ಕುಟುಂಬಗಳಿಗೆ ಅಕ್ಕಿ ವಿತರಣೆ ಆಗಿರುತ್ತೆ. ಕುಟುಂಬಗಳಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿಯಿಂದ 68,522 ರಿಜಿಸ್ಟ್ರು 728 ಜನಕ್ಕೆ ಫಲಾನುಭವಿಗಳು ಇದನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿ KGF ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಾ ಕಲಾ ಅವರು 7.5 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಅದರಲ್ಲಿ ರಸ್ತೆಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಐಮಾಸ್ ಲೈಟ್ ಇರ್ಬೋದು, ಮತ್ತು ಡ್ರಿಂಕಿಂಗ್ ವಾಟರ್ಗೆ ಪರ್ಪೋಸಲ್ ಬೋರ್ಗಳು ಹಾಕ್ಸಿರೋದಿರ್ಬೋದು, ರೈತರಿಗೆ RMC ಮಾರ್ಕೆಟು, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಅವರು 7.5 ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಡಿಲೀಟ್ ಅಂದರೆ APL ಕಾರ್ಡ್, BPL ಕಾರ್ಡ್ ಮೇಲೆ ಮೊನ್ನೆ ಅಂಬೇಡ್ಕರ್ ಜಯಂತಿ ದಿವಸ ಈ ಕ್ಷೇತ್ರದ ಮಾಜಿ ಶಾಸಕರು ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿರ್ತಾರೆ. ಅದರಲ್ಲಿ ಅದು ಸುಳ್ಳು ಮಾಹಿತಿ ಆಗಿರುತ್ತೆ. ಇಲ್ಲಿ 2,178 ಕಾರ್ಡ್ಗಳು BPL ಇರೋದನ್ನು APL ಮಾಡಿರ್ತಾರೆ, ಕನ್ವರ್ಟ್ ಮಾಡಿರ್ತಾರೆ ಅಷ್ಟೇ. ಅದು ಯಾಕಂದರೆ ಅವ್ರ ಮನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಕೊಟ್ಟಾಗ ಆ ಕಾರ್ಡಲ್ಲಿ 4 ಜನ 5 ಜನ ಇರ್ತಾರೆ. ಅದರಲ್ಲಿ ಯಾರಾದರೂ ಜಾಬ್ಗೆ ಹೋಗಿರೋರು ಅಥವಾ ಯಾವುದಾದ್ರೂ ಟ್ಯಾಕ್ಸ್ ಕಟ್ಟಿರೋರ್ತಕ್ಕಂಥವ್ರಿಗೆ ಅಂಥವ್ರದ್ದು ಯಾವುದಾದ್ರು ಇದ್ದರೆ ಅದನ್ನು ನೇರವಾಗಿ ಆಧಾರ್ ಕಾರ್ಡ್ ಮೇಲೆ ಮತ್ತು ಈ ಆಧಾರ್ ಕಾರ್ಡ್ ಮೇಲೆ ನೋಡಿಕೊಂಡು ಅದು ತೆಗೆದಿರ್ತಾರೆ. ಸರ್ಕಾರದಿಂದಲೇ ಅದು ರಿಮೂವ್ ಆಗಿರುತ್ತೆ. ಇದು ಕರೆಕ್ಟಾಗಿ ಮಾಹಿತಿ ಇದೆ. ಈ ಮಾಹಿತಿ ಪ್ರಕಾರ 2,178 ಕಾರ್ಡ್ ಮಾತ್ರ KGFನಲ್ಲಿ ತೆಗೆದಿದ್ದಾರೆ. ಇದು ಅವರು ಯಾವ ರೀತಿ ಈ ಥರ ನಡ್ಕೊಂಡು ಬಂದಿದೆ ಸರ್ಕಾರ. ಆದ್ದರಿಂದ ಈ ಥರ ಏನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡುವಾಗ ನಾವು ಕರೆಕ್ಟಾಗಿ ತಗೊಂಡು ಮಾಜಿ ಶಾಸಕರು ಮಾತಾಡಬೇಕಾಗಿತ್ತು. 2,178 ಕಾರ್ಡ್ ಮಾತ್ರನೇ ಇದನ್ನು ತೆಗೆದಿದ್ದಾರೆ. ಅದನ್ನು ಕನ್ವರ್ಟ್ ಮಾಡಿರೋದು ಇದು APLನಿಂದ BPLನಿಂದ APLಗೆ ಮಾಡಿರ್ತಾರೆ. ಇದು ಅವರು ಮಾತಾಡಿರೋದು ನಾವು ಗ್ಯಾರಂಟಿ ಸಮಿತಿ ಎಲ್ಲರೂ ಕೂಡ ಇದನ್ನು ಒಟ್ಟಾರೆ ನಾವು ಖಂಡಿಸ್ತಾ ಇದ್ದೀವಿ. ಶಾಸಕರು ಇಲ್ಲಿ KGFಲ್ಲಿ ಒಂದು ಯಾವ ಥರ ಅಭಿವೃದ್ಧಿ ಆಗಿರುತ್ತೋ ಜನಕ್ಕೂ ಗೊತ್ತಿದೆ, ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಗೊತ್ತಿದೆ ಅದು ಯಾವ ಥರ ಅಭಿವೃದ್ಧಿ ನಡೀತಾ ಇದೆ ಅಂತ. ರಸ್ತೆಗಳಿರ್ಬೋದು, ಕುಡಿಯೋ ನೀರಿರ್ಬೋದು, SC ST ಜನಾಂಗಕ್ಕೆ ಬೋರ್ವೆಲ್ಸ್ ಕೊಟ್ಟಿರೋದಿರ್ಬೋದು, ಅಂಗನವಾಡಿ ಬಿಲ್ಡಿಂಗ್ಸ್ ಕಟ್ಟಿರೋದಿರ್ಬೋದು, ಮತ್ತು ಅವರ ಒಂದು ಅಭಿವೃದ್ಧಿ ಐಮಾಸ್ ಲೈಟ್ಗಳು ಎಲ್ಲ ರಸ್ತೆಗಳಿರ್ಬೋದು, ಊರುಗಳಲ್ಲಿ ಕೂಡ 5 ಲಕ್ಷ ರೂಪಾಯಿ ಐಮಾಸ್ ಲೈಟ್ಗಳಿರ್ಬೋದು, ಈ ಥರ ಎಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮುಂದೆ ಕೂಡ ನಮ್ಮ ಸರ್ಕಾರ ಇದನ್ನು ಯಾವುದೇ ರೀತಿ ಕೂಡ ನಿಲ್ಲಿಸಲ್ಲ, ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ನಮಗೆ ಆರೋಪಗಳೆಲ್ಲ ಕೂಡ ಮಾಹಿತಿ ಕೊರತೆಯಿಂದ ಮಾತಾಡಿರ್ತಾರೆ ಹೊರತು ಇದು ಮಾಹಿತಿ ಇರೋದು ಈ ಥರ ಇದೆ. ಇದರಿಂದ ಮುಂದಿನ ದಿವಸಗಳಲ್ಲಿ ಮಾಹಿತಿ ಕೊಡೋರು ಯಾರಾದರೂ ಕೊಡುವಾಗ ಮಾಹಿತಿ ಸರಿಯಾಗಿದ್ದರೆ ಜನ ಒಪ್ಕೊಳ್ತಾರೆ. ಅಭಿವೃದ್ಧಿಯನ್ನು ನಾವು ಕಣ್ಣಾರೆ ಕಂಡಿದ್ದಾರೆ ಈ ಕ್ಷೇತ್ರದ ಜನತೆ, ಅದೆಲ್ಲರಿಗೂ ಗೊತ್ತಿದೆ. ನೋಡಿಕೊಂಡು ನಾವು
ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಗ್ಯಾರಂಟಿ ಪ್ರೋಗ್ರಾಮ್ ಅನುಷ್ಠಾನ ಕಮಿಟಿ ವತಿಯಿಂದ ಕೂಡ ಎಲ್ಲ ಕಾರ್ಯಕ್ರಮ ಕೂಡ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಎಲ್ಲ ಅಧಿಕಾರಿಗಳಿರ್ಬೋದು, ನಮ್ಮ ಫಲಾನುಭವಿಗಳು ಕೂಡ ಅಷ್ಟೇ, ಯಾವುದೇ ತೊಂದರೆ ಎಲ್ಲರೂ ಕೂಡ ಸೇರ್ತಾ ಇದೆ. ಎಲ್ಲ ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ. ಇದನ್ನು ನಾವು ಮತ್ತೊಮ್ಮೆ ಕೂಡ ಈ ಥರ ಮಾಹಿತಿ ಪತ್ತೆಯನ್ನು ಮಾತಾಡಬಾರ್ದು ಅಂತ ಹೋಗ್ತಾ ಇದ್ದೀವಿ.